ಸ್ವಂತ ಮನೆಯ ಅಳಿಯನ ಮನೆಯಲ್ಲಿಯೇ ಚಿನ್ನವನ್ನ ಕದ್ದಿದ್ದಾರೆ ಖತರ್ನಾಕ್ ಅತ್ತೆ. ಅಳಿಯ ಅಂತ ಮುದ್ದು ಮಾಡಿ ಚಿನ್ನ ಕದ್ದು ಪರಾರಿಯಾಗಿದ್ದಾರೆ. ಸ್ವಂತ ಅಳಿಯನ ಮನೆಯಲ್ಲಿಯೇ ಚಿನ್ನ ಕದ್ದ ಖತರ್ನಾಕ್ ಅತ್ತೆ. ಅಳಿಯ ಅಂತ ಮುದ್ದು ಮಾಡಿ ಚಿನ್ನ ಕದ್ದು ಪರಾರಿಯಾಗಿದ್ದಾರೆ. ಬೆಳಗಾವಿಯ ತಿಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. 16.57 ಲಕ್ಷ ಮೌಲ್ಯದ 110 ಗ್ರಾಂ ಚಿನ್ನವನ್ನ ಕದ್ದಿದ್ದಾರೆ. ಪುತ್ರಿಯರ ಮದುವೆಗೆ ಸಾಲ ಮಾಡಿದ್ರಂತೆ ಅತ್ತೆ ಉಜ್ವಲ. ನೋಡಿ ಯಾವ್ಯಾವ ರೀತಿಯಾದಂತಹ ಸುದ್ದಿಗಳು ಬರ್ತಾ ಇದೆ ಅಂತ, ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಅಂತ. ಅಂದಗಾರ ಅಳಿಮಯ್ಯ ಚಂದ್ರನಂತೆ ನೀನಯ್ಯ ಅನ್ನುವಂತಹ ಮಾತುಗಳನ್ನ ಕೂಡ ನಾವು ಕೇಳಿದ್ವಿ. ಈಗ ಅಳಿಯನ್ ಮನೆಯಲ್ಲೇ ಅತ್ತೆ ಕನ್ನ ಹಾಕಿರುವಂತಹ ಪ್ರಸಂಗ ನಡೆದಿರುವಂತದ್ದು ಬೆಳಗಾವಿಯ ತಿಳಕವಾಡಿಯಲ್ಲಿ. ಚಿನ್ನದ ಬಳೆ, ಉಂಗುರ, ನೆಕ್ಲೆಸ್ ಸೇರಿ 110 ಗ್ರಾಂ ಚಿನ್ನವನ್ನ ಕಳ್ಳತನ ಮಾಡಿದ್ದಾರೆ. ಕಳ್ಳತನದ ಬಗ್ಗೆ ತಿಳಕವಾಡಿ ಠಾಣೆಗೆ ದೂರು ಕೊಟ್ಟಿದ್ರು ಅಳಿಯ. ಕಳ್ಳತನದ ಬಗ್ಗೆ ಒಂದು ಗ್ರಾಮಕ್ಕೆ ತಿಳಕವಾಡಿಯಲ್ಲಿಯೇ ಒಂದು ದೂರನ್ನ ನೀಡಿದ್ರು. ಅಳಿಯನ ಮನೆ ದೋಚಿದ್ದು ಉಜ್ವಲ ಅತ್ತೆ. ತನಿಖೆ ವೇಳೆ ಪೊಲೀಸರ ಮುಂದೆಯೂ ಕೂಡ ಹೈಡ್ರಾಮವನ್ನ ಮಾಡಿದ್ರಂತೆ. ನನಗೇನು ಗೊತ್ತಿಲ್ಲ ಸ್ವಾಮಿ, ನಾನ್ ಮಾಡಿಲ್ಲ ಅಂತ ಹೇಳಿರ್ಬೋದೇನೋ. ಸ್ವಂತ ಅಳಿಯನ ಮನೆಯಲ್ಲೇ ಈಗ ಕನ್ನ ಹಾಕಿದ್ದಾರೆ. ಅಳಿಯ ಅಂತ ಮುದ್ದು ಮಾಡಿ ಈಗ ಚಿನ್ನವನ್ನ ಕದ್ದಿದ್ದಾರೆ. ಖತರ್ನಾಕ್ ಅತ್ತೆ ಅಂತ ಹೇಳಬಹುದು. ಬೆಳಗಾವಿಯ ತಿಳಕವಾಡಿಯಲ್ಲಿ ನಡೆದಿರುವಂತಹ ಘಟನೆ. ಹಿರಿಯ ಅಳಿಯನ ಮನೆಯಲ್ಲಿ ಅತ್ತೆ ಕಳ್ಳತನ ಮಾಡಿದ್ದು, ಹಿರಿಯ ಅಳಿಯನ ಮನೆಗೆ ಚಿನ್ನಕ್ಕೆ ಈಗ ಕನ್ನ ಹಾಕಿ ಅತ್ತೆ ತಗಲಾಕೊಂಡಿದ್ದಾರೆ. ಅಳಿಯ ಮಗಳು ಮನೆಯಲ್ಲಿ ಇಲ್ಲದ ಸಮಯವನ್ನ ನೋಡಿ ಈ ಒಂದು ಕೃತ್ಯವನ್ನ ಮಾಡಿರುವಂಥದ್ದು. ಮನೆಯಲ್ಲಿದ್ದಂತಹ 16.57 ಲಕ್ಷ ಮೌಲ್ಯದ 110 ಗ್ರಾಂ ಚಿನ್ನಾಭರಣವನ್ನ ಎಗರಿಸಿದ್ರು. ಬೆಳಗಾವಿಯ ಉಜ್ವಲ ಹಾಗೆ ಶಿವ ಅಪ್ಪಯ್ಯನವರವರು ಅವರನ್ನ ಈಗ ಬಂಧಿಸಿದ್ದಾರೆ ಬೆಳಗಾವಿಯ ತಿಳಕವಾಡಿ ಪೊಲೀಸ್ನವರು. ಮದುವೆ ಮುಗಿಸಿ ಮನೆಗೆ ಬಂದು ನೋಡಿದಾಗ ಚಿನ್ನಾಭರಣ ಕಳ್ಳತನ ಆಗಿರುವುದು ಗಮನಕ್ಕೆ ಬಂದಿದೆ. ಚಿನ್ನಾಭರಣ ಕಳ್ಳತನದ ಬಗ್ಗೆ ಅತ್ತೆಯನ್ನ ವಿಚಾರಿಸಿದ್ದಾರೆ ಅಳಿಯ. ನನಗೇನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾಟಕ ಆಡಿದ್ರು. ಜೊತೆಗೆ ಅಲ್ಲೂ ಕೂಡ ಪೊಲೀಸರ ಜೊತೆಗೂ ಕೂಡ ಹೈಡ್ರಾಮಾ ಮಾಡಿದ್ದಾರೆ. ನನಗೇನು ಗೊತ್ತಿಲ್ಲ, ಹೇಗಾಯಿತು ಹೆಂಗೆ ಅಂತ ಹೇಳಿ. ನೆಕ್ಸ್ಟು ಹೀಗೆ ವಿಚಾರಣೆ ಮುಂದುವರಿಸ್ಕೊಂಡು ಹೋದಾಗ ಆಗ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ತಕ್ಷಣವೇ ಉಜ್ವಲ ಹಾಗೆ ಶಿವ ಅವರನ್ನ ಬಂಧಿಸಿ ಅವರು ಬಳಿ ಇದ್ದಂತಹ ಚಿನ್ನಾಭರಣವನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ತೀವ್ರ ವಿಚಾರಣೆಯ ವೇಳೆ ಈ ಒಂದು ಸತ್ಯ ಬಯಲಾಗಿದೆ.